ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಸ್ಯಾಟರ್ಡೇ ವ್ಲಾಗು. ಸ್ಯಾಟರ್ಡೇ ಆದ್ದರಿಂದ ಇವತ್ತು ಪೂರ್ತಿ ನಮಗೆ ಕ್ಯಾಶುವಲ್ ವೇರು, ಅಂದರೆ ಜೀನ್ಸ್, ಟಿ ಶರ್ಟ್, ಸೊ ಈ ಥರ ಕ್ಯಾಶುವಲ್ ವೇರ್ ಮಾಡ್ಬೋದು. ಸೊ ಹಾಗಾಗಿ ನಾನು ಕೂಡ ರೆಡಿಯಾಗಿ ಆಫೀಸ್ಗೆ ಅಂತ ಹೊರಟೆ. ಇವತ್ತು ನಮಗೆ ಮೌರ್ಯ ಪ್ಯಾಲೇಸ್ ಹೋಟೆಲಲ್ಲಿ ಸೆಮಿನಾರ್ ಇರೋದ್ರಿಂದ ಸೊ ಮನೇಲೇ ಎಲ್ಲರಿಗೂ ಫಾಲೋ ಅಪ್ ಮಾಡಿಕೊಂಡು ಇಲ್ಲೇ ಆರಾಮಾಗಿ ತಿಂಡಿ ತಿಂದ್ಕೊಂಡು ರೆಡಿಯಾಗಿ ಹೋಗೋಣ ಅಂತೇಳಿ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಡೈರೆಕ್ಟು ಮೌರ್ಯ ಪ್ಯಾಲೇಸ್ಗೆ ಹೋಗಿ ಅಲ್ಲಿ ಎಲ್ಲರಿಗೂ ಫಾಲೋಅಪ್ ಮಾಡೋದಕ್ಕಿಂತ ಮುಂಚೆ ಮನೆಯಿಂದನೇ ಫಾಲೋಅಪ್ ಮಾಡಿಕೊಂಡ್ರೆ ಕೆಲವರು ಹೊರಗಡೆ ಹೋಗೋರಿಗೆಲ್ಲ ನೆನಪಾಗುತ್ತೆ ಅಂಥೇಳಿ ನಾನು ಮೌರ್ಯ ಪ್ಯಾಲೇಸ್ ಹತ್ರ ಬಂದೆ. ಸೊ ಇಲ್ಲಿ 2 ಮೀಟಿಂಗ್ ನಡೀತಾ ಇದೆ. ಒಂದು ನಮ್ಮದು ಕೊಟ್ಯಾಕ್ ಮೀಟು ಫಸ್ಟ್ ಫ್ಲೋರು, ಇನ್ನೊಂದು MI ಮೀಟು 5th ಫ್ಲೋರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಕೆಲವ್ರಿಗೆ ಗೊತ್ತಾಗೋದಿಲ್ಲ ಈ ಥರ ಮೆನ್ಷನ್ ಮಾಡಿರೋದ್ರಿಂದ. ಸೊ ನಮಗೂ ಕೂಡ ತುಂಬಾ ಯೂಸ್ ಆಗುತ್ತೆ. ಇನ್ನು ಆಲ್ಮೋಸ್ಟ್ ನಮ್ಮ ಸೀನಿಯರ್ ಎಲ್ಲರೂ ಬಂದು ಇಲ್ಲೇ ಎಲ್ಲರಿಗೂ ಫಾಲೋಅಪ್ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಬಂದು ಫಾಲೋಅಪ್ ಮಾಡೋದಕ್ಕಿಂತ ಮನೇಲೇ ಬೆಸ್ಟ್ ಅಂತ ಹೇಳಿ ನಾನು ಮನೇಲೆ ಎಲ್ಲರಿಗೂ ಫಾಲೋಅಪ್ ಮಾಡಿಕೊಂಡು ಬಂದೆ. ನಾನು ಬರೋಷ್ಟರಲ್ಲಿ ಆಲ್ರೆಡಿ ನಮ್ಮ ಕಡೆಯಿಂದ ಒಬ್ಬರು ಬಂದು ಕೂತಿದ್ದಾರಂತೆ. ಏಕೆಂದರೆ ಈ ಸಲ ನಾನು ಬಂದಿದ್ದೆ ಲೇಟು, ಹಾಗಾಗಿ ಆಲ್ಮೋಸ್ಟ್ ಒಂದು 5-6 ಮೆಂಬರ್ಸ್ವರೆಗೂ ಬಂದಿದ್ದಾರೆ. ಇನ್ನೂ ಬರೋರು ಇದ್ದಾರೆ. ಸೊ ಬರೋರ್ಗೆಲ್ರಿಗೂ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಫಿಲ್ ಮಾಡಿ ಸೊ ಅದಾದಮೇಲೆ ಒಳಗಡೆ ಕೂತ್ಕೋಬೇಕು. ನಾನು ಒಬ್ಬರು ಬಂದಿದ್ದರು. ಸೊ ಇನ್ನು ಹೋಗ್ತವರು ಅಂದರೆ ಯಾರೆಲ್ಲ ಬರ್ತಾರೆ ಅಂತ ಹೇಳಿದರು ಅವ್ರಿಗೆಲ್ಲ ಫಾಲೋಅಪ್ ಮಾಡೋಣ ಅಂಥೇಳಿ, ಮತ್ತು ಯಾರು ಬರ್ತೀನಿ ಅಂತ ಹೇಳಿದರು ಅವರು ಫಾಲೋಅಪ್ ಮಾಡ್ತಾಯಿದೆ. ಅದ್ರ ಜೊತೆಗೆ ಫುಲ್ ಆಫ್ ಒಂದು 40+ ಚೇರ್ಸ್ ಎಲ್ಲ ರೆಡಿ ಮಾಡಿದ್ದಾರೆ. ಲಾಸ್ಟ್ ಟೈಮ್ ತುಂಬ ಜನ ಬಂದಿದ್ದರು. ಈ ಸಲನೂ ಒಂದು 25-30 ಮೆಂಬರ್ಸ್ ಬರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ನೋಡೋಣ, ವೆಯ್ಟ್ ಮಾಡೋಣ. ಏಕೆಂದರೆ 2 ಮೀಟಿಂಗ್ ನಡೀತಾ ಇದೆ, ಕನ್ಫ್ಯೂಷನ್ ಆಗಿ ಅಲ್ಲೋಗೋರು ಇಲ್ಲೂ ಬರ್ಬೋದು, ಬಟ್ ಇಲ್ಲೋಗೋರು ಅಲ್ಲೋಗಲ್ಲ. ಯಾಕೆಂದರೆ ಫಸ್ಟ್ ಫ್ಲೋರ್ ಅಂತ ಮೆನ್ಷನ್ ಆಗಿದೆ. ಕೆಲವರು ಏನು ಕುತೂಹಲ ಅಲ್ಲೇನಿದೆ ಇಲ್ಲೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಾದ್ರೂ ಬರ್ತಾರೆ. ಇನ್ನು ಮೇಲ್ಗಡೆ ಎಲ್ಲರನ್ನೂ ಕೂರಿಸ್ಬಿಟ್ಟು ಕೆಳಗಡೆ ಬಂದೆ. ಇನ್ನು ತಿಂಡಿ ತಿನ್ನೋರು, ಕಾಫಿ ಕುಡಿಯೋರಿಗೆ ಅಂತ ಸಪ್ರೇಟಾಗಿ ಪಕ್ಕದಲ್ಲಿ ಹೋಟೆಲ್ ಇದೆ, ಮೌರ್ಯ ಅವ್ರದ್ದೇ. ಸೊ ಅಲ್ಲಿ ಎಲ್ಲ ರೆಸ್ಟೋರೆಂಟು. ಸೊ ಅಲ್ಲಿ ತಿಂಡಿ ಕಾಫಿ ಮಾಡೋರು ನಮ್ಮ ಒಂದು ಸೀನಿಯರ್ಸೇ ಅಲ್ಲಿ ಕೂತ್ಕೊಂಡು ತಿಂಡಿ ಕಾಫಿ ಮಾಡ್ತಾಯಿದ್ರು. ಇನ್ನು ಆಲ್ಮೋಸ್ಟು ನನ್ನ ಫಾಲೋಪಿಂಗ್ಸಂಗೆಲ್ಲ ಮುಗೀತು. ಇನ್ಯಾರಿಗೂ ಕಾಲ್ ಮಾಡೋಂಗಿರಲಿಲ್ಲ. ಹಾಗಾಗಿ ನಾನು ಮೇಲ್ಗಡೆ ಬಂದೆ. ಮೇಲ್ಗಡೆ ಬಂದಾಗ ಎಲ್ಲರಿಗೂ ಕಾಫಿ ಟೀ ಕೊಡ್ತಾಯಿದ್ರು. ಸೊ ನಾನು ಒಂದು 1/2 ಕಪ್ ಕಾಫಿ ಕೊಡೋಣ ಅಂತೇಳಿ ಕಾಫಿ ತೊಗೊಂಡೆ. ನಮ್ಮಲ್ಲಿ ಈ ಮೀಟಿಂಗಿಗೆ ಬರೋದೆಲ್ಲರೂ ಆಲ್ಮೋಸ್ಟ್ ಸೀನಿಯರ್ಸ್ ಆದ್ದರಿಂದ ಸ್ವಲ್ಪ ಶುಗರ್ ಕಮ್ಮಿ ಹೇಳಿದ್ವಿ. ಬಟ್ ತೀರಾ ಶುಗರ್ ಕಡಿಮೆ ಮಾಡಿಬಿಟ್ಟಿದ್ರು. ಕುಡಿಯೋಕ್ಕಂತೂ ಬೇಜಾರಾಯಿತು. ಬಟ್ ಪರವಾಗಿ ಇನ್ನೇನೋ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಕಾಫಿ ಕುಡಿದು ನೆಕ್ಸ್ಟು ಇನ್ನು ಯಾರ್ಯಾರು ಬಂದಿದ್ದಾರೆ ಅವರೆಲ್ಲರೂ ಕೂರಿಸೋಣ ಅಂತ ಕೂರಿಸ್ದೆ. ಆಲ್ಮೋಸ್ಟ್ ಒಂದು 20 ಮೆಂಬರ್ಸ್ವರೆಗೂ ಕೂಡ ಬರೋರು ಬಂದಿದ್ದಾರೆ. ಇನ್ನೊಂದು 10 ಮೆಂಬರ್ಸ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟು ಜನ ಆಗುತ್ತೆ. ಇನ್ನು ಲೇಟ್ ಆಗುತ್ತೆ ಅಂತೇಳಿ ನಮ್ಮ ಮ್ಯಾನೇಜರು ಎಲ್ಲರಿಗೂ ಪರಿಚಯ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ರು. ನಮ್ಮ ಕಡೆಯವರು ಕೂಡ 3 ಜನ ಬಂದಿದ್ದಾರೆ. ಇನ್ನೊಬ್ಬರು ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅವ್ರಿಗೋಸ್ಕರ ವೆಯ್ಟಿಂಗು. ಸೊ ಆಲ್ಮೋಸ್ಟ್ ಒಂದು 30 ಮೆಂಬರ್ಸ್ ಫುಲ್ ಬಂದಿದ್ದಾರೆ. ಖುಷಿಯಾಯಿತು. ಸೊ ಇದೇ ಥರ ಪ್ರತಿ ಸೆಮಿನಾರ್ ನಡೆದ್ರೆ ಇನ್ನೂ ಚೆನ್ನಾಗಾಗತ್ತೆ. ಇನ್ನು ಲಾಸ್ಟ್ ಸೆಮಿನಾರ್ ಅಲ್ಲೂ ಕೂಡ ಚೆನ್ನಾಗಿ ಬಂದಿದ್ದರು. ಇನ್ನು ಈ ಸಲ ಲಂಚ್ಗೆ ಪಾಪಾಡು, ಫ್ರೂಟ್ ಸಲಾಡ್, ಎಗೇನ್ ಉಪ್ಪಿನಕಾಯಿ, ಕರ್ಡು, ಅದಾದಮೇಲೆ ರಸಮ್ ರೈಸ್. ಈ ಸಲ ವೆಜಿಟೇಬಲ್ ಬಿರಿಯಾನಿ, ಜಾಮೂನು ಪ್ಲಸ್ ಬಜ್ಜಿ. ನೋಡ್ಬೇಕು ಈ ಸಲ ವೆಜಿಟೇಬಲ್ ಬಾತ್ ಯಾವ ಥರ ಮಾಡಿದ್ದಾರೆ ಅಂತ. ನನಗಂತೂ ಟೊಮೆಟೊ ಬಾತು, ವಾಂಗಿಬಾತು ಇಲ್ಲಿ ಮಾಡಿರೋದು ತುಂಬಾ ಇಷ್ಟ ಆಗುತ್ತೆ. ಇನ್ನು ಲಾಸ್ಟ್ ಸ್ಟೆಪ್ಪು ಸೆಮಿನಾರ್ದು. ಸೊ ಎಲ್ಲರಿಗೂ ಕೂಡ ವಿಶ್ ಮಾಡಿ ಇದ್ರ ಬಗ್ಗೆ ಎಲ್ಲ ತಿಳಿಸಿ ಊಟಕ್ಕೆ ಅಂತ ಬಂದರು. ಇನ್ನು ಅವ್ರ ಜೊತೆ ನಾನು ಕೂಡ ಊಟ ಮಾಡೋಣ ಅಂಥೇಳಿ ಊಟ ಮಾಡಿದೆ. ಊಟ ಅಂತೂ ಸಿಂಪಲಾಗಿ ಸಖತ್ತಾಗಿತ್ತು. ಎಲ್ಲ ಫ್ರೆಶ್ಶಾಗಿ ಮಾಡಿಕೊಟ್ಟಿದ್ದು, ಖುಷಿಯಾಯಿತು. ಇನ್ನು ನಂದು ಎಲ್ಲ ಕೆಲಸಗಳು ಮುಗೀತು. ಇನ್ನು ನಮ್ಮ ಕಡೆಯಿಂದ 4 ಜನ ಬಂದಿದ್ದರು. ಎಲ್ಲರಿಗೂ ಇದ್ರ ಬಗ್ಗೆ ಎಲ್ಲ ತಿಳಿಸಿ ನಾನು ಹೊರಟೆ. ಇನ್ನು ಪೂರ್ತಿ ಆಫೀಸ್ಗೆ ಹೋಗೋಣ ಅಂತ ಅಂದ್ಕೊಂಡೆ, ಆಫೀಸ್ಗೆ ಹೋಗಿ ಫಾಲೋಅಪ್ ಮಾಡೋಣ ಅಂತ. ಬಟ್ ಇಲ್ಲೇ ಲೇಟಾಗಿತ್ತು. ಇಲ್ಲಿ ಬಂದು ಹೋಗಿರೋರು ಲೇಟು. ಇನ್ನು ಮನೇಲೆ ಕೂತ್ಕೊಂಡು ಇನ್ನು ಯಾರಿಗಾರ ಫಾಲೋಅಪ್ ಮಾಡಿದ್ರಾಯಿತು ಅಂಥೇಳಿ ನನ್ನ ಪಾಡಿಗೆ ನಾನು ಹೊರಟೆ. ಇನ್ನು ಅಲ್ಲಿಂದ ಹೊರಟು ಮನೆಗೆ ಬಂದೆ. ಮನೆಯಲ್ಲಿ ನಾಳೆ ಒಂದು ಫಂಕ್ಷನ್ ಇದೆ ಅಂತೇಳಿ ನಮ್ಮ ಕಸಿನ್ಸ್ ಎಲ್ಲ ಬಂದಿದ್ದರು. ಸೊ ಅವ್ರಿಗೆ ಅಂತೇಳಿ ಪಾನಿಪುರಿ, ದಾಬೇಲಿ, ವಡಾಪಾವ್ ಎಲ್ಲ ಆರ್ಡ್ರ್ ಮಾಡಿದೆ.
ಒಂದಕ್ಕಿಂತ ಒಂದು ಸಖತ್ತಾಗಿತ್ತು. ಎಲ್ಲರೂ ಎಂಜಾಯ್ ಮಾಡಿದ್ರು. ಸೊ ನನಗೂ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ದಾಬೇಲಿ